ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಮೊದಲ SA1 ಎಕ್ಸಾಮ್ ಸೆಪ್ಟೆಂಬರ್ ಕಡೆ ವಾರದಲ್ಲಿ ಮತ್ತು ಅಕ್ಟೋಬರ್ ಫಸ್ಟ್ ವಾರಲ್ಲಿ ಆಗ್ತದೆ. ಅದರಲ್ಲಿ SSLC ಅವರಿಗಾಗಿ ಸಮಾಜ ವಿಜ್ಞಾನದಲ್ಲಿ ಒಂದು 80 ಅಂಕಗಳ ಮಾಡೆಲ್ ಕ್ವಶನ್ ಪೇಪರನ್ನು ತಂದಿದ್ದೀನಿ. ಆಲ್ರೆಡಿ ಹಿಂದಿಯಲ್ಲಿ ಕೂಡ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಯಾರು ಹಿಂದಿ ಕ್ವಶನ್ ಪೇಪರ್ ನೋಡಿಲ್ಲಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಕ್ಲಾಸ್ ಆಲ್ ಸಬ್ಜೆಕ್ಟ್ 2023-24 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಲೈಕ್, ನಿಮ್ಮ ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ, ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾ ಸೊ SS ಕ್ವಶನ್ ಪೇಪರ್ ನೋಡುವ. ಫಸ್ಟ್ ಮೇನಲ್ಲಿ ಇರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಪ್ರಶ್ನೆಗೆ 4 ಆಯ್ಕೆ ಇರ್ತದೆ. ಸರಿಯಾದ ಆಯ್ಕೆಯನ್ನು ಕ್ರಮಾಕ್ಷರದೊಂದಿಗೆ ಬರೀಬೇಕು. ಓಕೆನಾ? ಸೊ ಮೊದಲ ಪ್ರಶ್ನೆ, ಮೊದಲ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವರು? A. ನಾರಾಯಣ ರಾವ್, B. ನಾನಾ ಫಡ್ನೀಸ್, C. ಎರಡನೇ ಮಾಧವರಾವ, D. ಎರಡನೇ ಬಾಜಿರಾಯ. ಎರಡನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ JS ಮಿಲ್, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ A. ಕ್ರಾಂತಿಕಾರಿ ಚಿಂತನೆಗಳು ತಂದವು, B. ಪ್ರಾದೇಶಿಕವಾದ ಪ್ರಚೋದಿಸಿದವು, C. ಉಗ್ರ ರಾಷ್ಟ್ರೀಯತೆ ಬೆಳೆಸಿದವು, D. ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು. ಸೊ ಯಾವುದು ಸರಿ ಇದೆ ಅನ್ನೋದನ್ನು ಬರಿಬೇಕು. ಮೂರನೇ ಪ್ರಶ್ನೆ, 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಕಾರಣ? A. ಗಡಿ ಸಮಸ್ಯೆ ಉಲ್ಬಣ, B. ಚೀನಾದಲ್ಲಿ ಬೌದ್ಧ ಧರ್ಮದ ಪ್ರಚಾರ, C. ಟಿಬೇಟ್ ವಿವಾದ, D. ಪಂಚಶೀಲ ತತ್ವಗಳ ಅಂಗೀಕಾರ. ನಾಲ್ಕನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳಿದವರು ಯಾರು? A. ಪ್ಲೇಟೋ, B. ಆದಿಕವಿ ಪಂಪ, C. ಅಂಬೇಡ್ಕರ್, D. ಗಾಂಧೀಜಿ. ಐದನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಸಮಾನ ವೇತನಗಳ ಕಾಯ್ದೆ ಜಾರಿಗೆ ತಂದ ವರ್ಷ? A. 1955, B. 1976, C. 1986, D. 1989. ಆರನೇ ಪ್ರಶ್ನೆ, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು? A. ಮ್ಯಾಂಗ್ರೋವ್, B. ನಿತ್ಯ ಹರಿದ್ವರ್ಣ, C. ಎಲೆ ಉದುರಿಸುವ ಮಾನ್ಸೂನ್, D. ಪರ್ವತ. ಏಳನೇ ಪ್ರಶ್ನೆ, 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆ ತಂದ ಮುಖ್ಯ ಉದ್ದೇಶ? A. ಶೀಘ್ರ ಆರ್ಥಿಕ ಅಭಿವೃದ್ಧಿ, B. ಜನಸಂಖ್ಯಾ ನಿಯಂತ್ರಣ, C. ಭ್ರಷ್ಟಾಚಾರದ ನಿರ್ಮೂಲನೆ, D. ಸಾವಯವ ಕೃಷಿಗೆ ಉತ್ತೇಜನ. ಎಂಟನೇ ಪ್ರಶ್ನೆ, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡೋದಿಲ್ಲ? A. ನಿಶ್ಚಿತ ಠೇವಣಿ ಖಾತೆ, B. ಆವರ್ತ ಠೇವಣಿ ಖಾತೆ, C. ಉಳಿತಾಯ ಖಾತೆ, या D. ಚಾಲ್ತಿ ಖಾತೆ. ಇನ್ನು ಒಂದಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 9 ಇತ್ತು, ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು ಅಂತ ಪ್ರಶ್ನೆ ಇತ್ತು. 10ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಲಾಯಿತು? 11ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು? 12ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? 13, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಹಿರಾಕುಡ್ ಯೋಜನೆ ಯಾವ ನದಿಗೆ ನಿರ್ಮಿಸಲಾಗಿದೆ? 15, ಡಾಕ್ಟರ್ MS ಸ್ವಾಮಿನಾಥನ್ ರವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಏಕೆ? 16, ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಏಕೆ ಕರೀತಾರೆ? ಇನ್ನು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 2 ಅಂಕದ 8 ಪ್ರಶ್ನೆಗಳಿದ್ದಾವೆ. ಚೆನ್ನಾಗಿ ಇವುಗಳನ್ನು ನೋಡ್ಕೊಡ್ರಿ. ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳ್ಯಾವುವು? 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸ್ರಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ಮುಖ್ಯ ವಿಷಯಗಳು ಯಾವುವು? ಅಥವಾ ಭಾರತ ಮತ್ತು ರಷ್ಯಾ ಸಂಬಂಧವನ್ನು ವಿವರಿಸಬೇಕು. ನಿರುದ್ಯೋಗಕ್ಕೆ ಕಾರಣಗಳೇನು? ಅಥವಾ ಅಸಂಘಟಿತ ದುಡಿಮೆಗಾರರ ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ಏಕೆ? 21, ಭಾರತದ ಕರಾವಳಿ ತೀರಗಳನ್ನು ಹೆಸರಿಸಿ. 22, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿರಿ. 23, ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳೇನು? 24, ಉಳಿತಾಯ ಖಾತೆ ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳಿರ್ತವೆ. ಇವುಗಳನ್ನು 6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಸೊ ಯಾವುದಿತ್ತು ಅಂತಂದರೆ 25ನೇ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು, ಅಥವಾ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಕೇಳಿದ್ದಾರೆ. 26ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಅಂತ ಕೇಳಿದ್ದಾರೆ. 27, ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ. 28, ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ, ಸಮರ್ಥಿಸಿರಿ. 29, ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿರಿ. 30, ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿರುವ ವ್ಯತ್ಯಾಸಗಳನ್ನು ತಿಳಿಸಿ. 31, ಮಣ್ಣಿನ ಸವೆತ ತಡೆಗಟ್ಟಬಹುದಾದ ಕ್ರಮಗಳೇನು?
ಅಥವಾ ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು? 32 ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಥವಾ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿರಿ. 33 ಬ್ಯಾಂಕ್ ಖಾತೆ ಹೊಂದುವುದರಿಂದ ಆಗುವ ಪ್ರಯೋಜನಗಳೇನು ಅಥವಾ ಅಂಚೆ ಕಚೇರಿಗಳು ಕೈಗೊಳ್ಳಬಹುದಾದ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸಿನ ಪ್ರಶ್ನೆಗಳಿರ್ತವೆ. ಇವುಗಳನ್ನು 8ರಿಂದ 10 ವಾಕ್ಯ ಅಂದರೆ ಸುಮಾರು 10-12 ಪಾಯಿಂಟ್ಸ್ಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಉತ್ತರಗಳನ್ನು ಬರೀಬೇಕು. 34ನೇ ಪ್ರಶ್ನೆ, ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಭಿನ್ನ, ಹೇಗೆ? 35 ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ವಿವರಿಸ್ರಿ ಅಥವಾ ರಾಜಾರಾಮ್ ಮೋಹನ್ ರಾಯರನ್ನ ಭಾರತೀಯ ನವೋದಯದ ಜನಕ ಅಂತ ಏಕೆ ಕರೀತಾರೆ? 36 ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿರಿ. 37 ಭಾರತ ಸರ್ಕಾರ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಏಕೆ ಕೈಗೆತ್ತಿಕೊಳ್ತಾ ಇದೆ? ನೆಕ್ಸ್ಟ್ ಕಡೆ ಪ್ರಶ್ನೆ, ಭಾರತದ ನಕ್ಷೆ ಬಿಡಿಸಬೇಕು. ಅದರಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೋರಮಂಡಲ ತೀರ, ಕೋಸಿ ನದಿ, ಪಂಪಸಾಗರಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕು. ಇಷ್ಟು SSLC ಅವರಿಗಾಗಿ FA1 ಮಾಡೆಲ್ ಕ್ವಶನ್ ಪೇಪರನ್ನು ಸಮಾಜದಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಇದರ ಆನ್ಸರ್ಸ್ಗಳನ್ನು ಬೇಕಾದರೆ ಹೇಳಿ, ಖಂಡಿತವಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ಗಳನ್ನು ಮಾಡ್ತೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಇದು ಇದೇ ಮಾದರಿಯಲ್ಲಿ ತಾವು ಓದಬೇಕು. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇರ್ತಾವೆ. ಇದೇ ಪ್ರಶ್ನೆ ಪತ್ರೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದ್ರೆ ಮತ್ತೆ ತಾವು ಏನಾಗ್ತದಪ್ಪ ಅಂದರೆ ಆಮೇಲೆ ಪರೀಕ್ಷಾ ಸಮಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಳ್ತೀರಿ. ಹಿಂದಿಯನ್ನು ನೋಡಿ SS ಆಯಿತು. ಇನ್ನು ಮುಂದೆ ಮತ್ತೆ 4 ವಿಷಯಗಳ ವಿಡಿಯೋಗಳನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಬಹಳಷ್ಟು ಬೇಗನೆ ಕೊಡ್ತೀನಿ. ಮತ್ತು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ಆಲ್ರೆಡಿ ಅದನ್ನು ಹಾಕಿದ್ದೀವಿ. ಸೊ ಅದನ್ನು ತಪ್ಪದೆ ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ, ನಮ್ಮೆಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರಿಬಾರ್ದು. ಸೊ ವಿಶೇಷವಾಗಿ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಫಾಲೋ ಆಗಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ವಿಶೇಷ ಅಂದರೆ ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವುಗಳು ಫಾಲೋ ಆಗಿ. ಇನ್ನೂ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಹೇಳ್ಬೋದು ಅಂತಂದರೆ, ಸ್ನೇಹಿತರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ಆ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗೋದ್ರಿಂದ ಭಾಳಷ್ಟು ಹೆಚ್ಚಿನ ವಿಡಿಯೋಗಳನ್ನು ತಾವು ಏನು ಮಾಡ್ಬೋದಪ್ಪ ಅಂತಂದರೆ ನೋಡ್ಕೊಳ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ನಾನು ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೊಸ ಪಾಠದ ವಿಡಿಯೋದಲ್ಲಿ. ಅಲ್ಲಿವರೆಗೂ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಎಲ್ಲ ಪಾಠಗಳ ನೋಟ್ಸ್ ಇದ್ದಾವೆ, ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. ಅವುಗಳನ್ನು ನೀಟಾಗಿ 1-2 ಸಾರಿ ನೋಡಿಕೊಂಡ್ರೆ ಸಾಕು. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಹೆಚ್ಚು ಸ್ಕೋರೇ ನಿಮಗೆ ಏನಾಗ್ತದೆ ಅಂದರೆ ಸಿಗ್ತದೆ. ಸೊ ಇಷ್ಟು ಹೇಳ್ತಾ, ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್. ನಿಮ್ಮ ಕಮೆಂಟ್ಗಾಗಿ ನಾನು ಏನು ಮಾಡ್ತೀನಿ, ವೇಟ್ ಮಾಡ್ತೀನಿ. ನಿಮಗೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ತಾವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ಅದನ್ನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಬಾಯ್.